ನನ್ನ ತಮ್ಮ ನನ್ನ ಲಾಕ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಲಾಸ್ಟ್ ವಿಡಿಯೋಸನ್ನು ನೀವು ನೋಡಿದ್ರಿ, ಬೆಂಗಳೂರಿಗೆ ಬರೋ ಜರ್ನಿನ ನೋಡಿದ್ರಿ. ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದು ಏನೆಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತಿನ ಲಾಗಲ್ಲಿರುತ್ತೆ. ಹಾಗೆ ಇವಾಗ ನಾನು ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ, ಅಂದರೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಟಿಫನ್ ಮಾಡ್ಕೊಂಡು ಬಂದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಟಿಫನ್ ಮಾಡ್ಲಿಕ್ಕೆ ಹೋಗೋಣ. ಓಕೆ, ಸೊ ಟಿಫನ್ ಮಾಡಲಿಕ್ಕೆ ಬಂದ್ವಿ. ಏನು ಆರ್ಡ್ರ್ ಮಾಡ್ತೀಯ ಅಂತಂದರು. ನಾನು ಇಡ್ಲಿ ವಡೆ ಸಾಕು ಅಂದ್ಕೊಂಡೆ, ಯಾಕಂದರೆ ದೋಸೆ ತಿನ್ನಬೇಕು ಅನಿಸ್ಲಿಲ್ಲ. ಅವರು ಚೋಚೋ ಬಾತು ಮತ್ತು ಅವರು ಕೂಡ ಇಡ್ಲಿ ವಡೆ ಆರ್ಡ್ರ್ ಮಾಡಿದರು. ಚೆನ್ನಾಗಿತ್ತು, ಇಡ್ಲಿ ತಿಂದ್ವಿ. ಅವ್ರದ್ದು ಇಲ್ಲೇ ಇರೋದು ಮೀಟಿಂಗು. ಸೊ ಅವರು ಮೀಟಿಂಗಿಗೆ ಹೋಗಬೇಕು. ನಮ್ಮ ಮನೆಯವರು ರೂಮಿಗೆ ಬಿಟ್ಟು ಅವರು ಮೀಟಿಂಗಿಗೆ ಹೋಗ್ತಾರೆ. ನೋಡ್ರಿ ಎಷ್ಟು ಕೇರ್ ಮಾಡ್ತಾರೆ. ನಾನು ಅವ್ರು ಬರೋ ತನಕ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅವ್ರು ಬರ್ತೀನಿ ಎಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಆ ಊಟ ಮುಗಿಸ್ಕೊಂಡು ಮತ್ತೆ ನನ್ನ ರೂಮಿಗೆ ಬಂದು ಆಮೇಲೆ ಹೋಗ್ಬೇಕು ಹೊರಗಡೆ. ನನಗೆ ತಲೆನೋವೇ ಕಂಟ್ರೋಲ್ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ತಲೆನೋವು, ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಬ್ಲಿಂಕಿಟಲ್ಲಿ ಇದು ಟ್ಯಾಬ್ಲೆಟು ಮತ್ತು ಮೆಂಥೋಪ್ಲಸ್ ಆರ್ಡ್ರ್ ಮಾಡಿದ್ದೆ. ಸೊ ಈಗ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತೀನಿ. ಬಂದಿದ್ದಾರಂತೆ. ಈ ಬೆಂಗಳೂರಲ್ಲಿ ಇದೊಂದು ಯೂಸು. ಈಗ ಮೆಂಥೋಪ್ಲಸ್ ಬಂದಿದೆ, ಇವಾಗ ಟ್ಯಾಬ್ಲೆಟ್ ಬರಬೇಕು. ಪಾಪ ನಮ್ಮ ಮನೆಯವರು ಮೀಟಿಂಗ್ ಬಿಟ್ಟು ನಮ್ಮ ತಲೆನೋವು ಅಂತಂದ್ಬಿಟ್ಟು ಟ್ಯಾಬ್ಲೆಟ್ ತಂದು ಕೊಟ್ಟು ಹೋದರು. ಈಗ ನಾನು ಟ್ಯಾಬ್ಲೆಟ್ ಇಸ್ಕೊಂಡು ರೂಮಿಗೆ ಹೋಗ್ತಿದ್ದೀನಿ. ನೋಡೋಣ, ಇವಾಗಾದರೂ ಟ್ಯಾಬ್ಲೆಟ್ ನುಂಗ್ತೀನಿ. ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಟ್ಯಾಬ್ಲೆಟ್ ಎಲ್ಲ ಸ್ವಲ್ಪ ತೊಗೊಂಡ್ಮೇಲೆ ಜಂಡು ಬಾಮೆಲ್ಲ ಹಚ್ಕೊಂಡ್ಮೇಲೆ ಸ್ವಲ್ಪ ನೋವು ಕಡಿಮೆ ಆಯಿತು. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನಿದ್ದೆ ಬರಲಿಲ್ಲ ನನಗೆ. ಡೇ ಹೊತ್ತು ಮಲ್ಕೊಂಡು ಅಭ್ಯಾಸ ಕಡಿಮೆ ನನಗೆ, ಹಾಗಾಗಿ ನಂಗೆ ನಿದ್ದೆ ಬರೋಲ್ಲ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ರೆಡಿ ಆಗೋಣ ಅಂದ್ಬಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಸಿಂಪಲಾಗಿ ಒಂದು ಮೇಕಪ್ ಮಾಡ್ಕೊಳ್ಳೋಣ ಇವಾಗ. ಆ್ಯಕ್ಚುಲಿ ರೆಗ್ಯುಲರಾಗಿ ನಾನು ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡಲ್ಲ. ಇವತ್ತು ಲೈಟಾಗಿ ಒಂದು ಸ್ವಲ್ಪ ಫೌಂಡೇಶನ್ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಂಕ್ಷನ್ಸಲ್ಲಿ ಯಾವ ಫೌಂಡೇಶನ್ ಹಚ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ ನಾನು. ಓಕೆ, ನಾನು ಇವಾಗ ಮಾಡ್ಕೊಳ್ಳೋಣ. ಲೈಟಾಗಿ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ತೀನಿ. ಐಬ್ರೋ ಮಾಡಿಸ್ದಲ್ಲ ತುಂಬ ದಿನ ಆಯ್ತು ಆ್ಯಕ್ಚುಲಿ. ಅಯ್ಯೋ, ಫೌಂಡೇಶನ್ ಬ್ರಷ್ ಮತ್ತೆ ಬಂದಿದ್ದೀನಿ. ಈಗ ಕೈಯಲ್ಲೇ ಹಚ್ಕೊಳ್ಳೋಣ. ನಾನು ಈ ಫೌಂಡೇಶನ್ ಯೂಸ್ ಮಾಡ್ತೀನಿ, ನನಗೆ ಇದು ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿದೆ ಕೂಡ. ಸ್ವಲ್ಪ ಈ ಥರ ಕನ್ಸಿಲರೆಲ್ಲ ಯೂಸ್ ಮಾಡಬೇಕು, ಬಟ್ ನಾನು ಜಸ್ಟ್ ಫೌಂಡೇಶನ್ನೇ ಸ್ವಲ್ಪ ಹಚ್ಕೋತೀನಿ. ನಾನು ಯೂಶಲಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ. ನಾನು ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟು, ಬಟ್ ನಾನು ಈ ಥರ ಎಲ್ಲ ಮೇಕಪ್ ಮಾಡ್ಕೊಳ್ಳೋಲ್ಲ. ಲಿಪ್ಸ್ಟಿಕ್ ಒಂದೇ ನಂಗೆ ಇಷ್ಟ ಮೇಕಪ್ ಪ್ರಾಡಕ್ಟಲ್ಲಿ ಆ್ಯಕ್ಚುಲಿ. ಇವತ್ತು ಸುಮ್ಮನೆ ಹಚ್ಕೊಳ್ಳೋಣ ಅಂತ ಅಂದ್ಕೊತೀನಿ. ಬ್ರಷ್ ಬೇರೆ ಮರ್ತು ಬಂದಿದ್ದೀನಿ. ಸೊ ಕೈಯಲ್ಲೇ ಈ ಥರ ಬ್ಲೆಂಡ್ ಮಾಡ್ಕೊತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತಂದ್ಬಿಟ್ಟು. ಅದಕ್ಕೆ ಈ ಫೌಂಡೇಶನ್ ಇಷ್ಟ ನನಗೆ. ಟೂ 2:00 ಬರ್ತೀನಿ ಅಂತಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಅಷ್ಟೆಲ್ಲ ರೆಡಿ ಆದರೆ ಬಂದಾಗ ಹೋಗ್ಬೋದು. ಐಬ್ರೋ ಮಾಡಿಸಿದ್ರೆ ಚೆನ್ನಾಗಿರ್ತೈತೆ ಆ್ಯಕ್ಚುಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಲೈಟ್ಸ್ ಎಲ್ಲ ಕಡಿಮೆ ಇದೆ ಆ್ಯಕ್ಚುಲಿ, ನೋಡ್ರಿ. ಸೊ ಕಾಂಪ್ಯಾಕ್ಟು ಮೆಬ್ಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ, ಅದೇ ಫೌಂಡೇಶನ್ನು, ಅದರದ್ದೇ ಪೌಡರ್ ಯೂಸ್ ಮಾಡ್ತೀನಿ ಕಾಂಪ್ಯಾಕ್ಟು. ಇದು ಕೂಡ ತುಂಬ ಚೆನ್ನಾಗಿದೆ, ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಅವರೇ ಪಫ್ ಕೊಟ್ಟಿದ್ದಾರೆ ತಗೊಂಡು. ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ ಇದು. ನನ್ನ ಸಿಂಪಲ್ ಮೇಕಪ್ ಇಷ್ಟೇ ನಾನು ಮೇಕಪ್ ಮಾಡೋದು. ಚಿಕ್ಕದೊಂದು ಕ್ಯೂಟಾಗಿರೋ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇಟ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಬ್ರೌನ್ ಶೇಡ್ ಇಷ್ಟ.
ಸಿಂಪಲ್ಲಾಗಿ. ಹಾಗಾಗಿ ಇದನ್ನು ಜಸ್ಟ್ ಬ್ರೌನ್ ಶೇಡ್ ಜಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಅಫೋರ್ಡಬಲ್ ಬಡ್ಜೆಟಲ್ಲಿ, ಕಡಿಮೆ ಬಜೆಟಲ್ಲಿ ಸಿಂಪಲ್ಲಾಗಿ ಫಂಕ್ಷನ್ಸ್ಗಳಿಗೆ ಮೇಕಪ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಇಷ್ಟ ನೋಡಿರಿ, ಕಾಜಲ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ. ಇಷ್ಟು ಕೂಮ್ ಮಾಡ್ಕೊತೀನಿ ಐಬ್ರೋ. ಹಾಗೆ ಸ್ಟಿಕ್ಕರ್. ಸೊ ಕಂಪ್ಲೀಟ್ ಆಯಿತು ನನ್ನ ಮೇಕಪ್. ಇವಾಗ ಸ್ವಲ್ಪ ಹೇರ್ ಕೂಮ್ ಮಾಡಿಕೊಂಡು ಹೋಗೋದು. ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ನಾನು. ಹೇಗೆ ಕಾಣಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅವ್ರು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಅನಿಸುತ್ತೆ, ಯಾಕೆಂದರೆ ಮೀಟಿಂಗಲ್ಲೇ ಊಟ ಸ್ನ್ಯಾಕ್ಸು ಪ್ರತಿಯೊಂದು ಅರೇಂಜ್ ಮಾಡಿರ್ತಾರೆ ಅವರು. ಅಲ್ಲೇ ಊಟ ಮಾಡಿಕೊಂಡು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನನಗೆ ಅಲ್ಲಿ ಮೀಟಿಂಗಲ್ಲಿ ಎಲ್ಲರೂ ಕೊಲೀಗ್ಸ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ. ಸೊ ಅವ್ರ ಮಧ್ಯೆ ಫ್ಯಾಮಿಲಿ ಕರ್ಕೊಂಡು ಹೋಗೋದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅವ್ರು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ನಾನು ಇಲ್ಲೇ ಕೆಳಗಡೆ ಹೋಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬರ್ತೀನಿ. ಆಮೇಲೆ ಅವರು ಒಂದು 5 ಗಂಟೆಗೆ ಮುಗಿಯುತ್ತೆ ಅನಿಸುತ್ತೆ ಮೀಟಿಂಗು. ಆವಾಗ ಹೊರಗಡೆ ಸ್ವಲ್ಪ ಶಾಪಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ಈಗ ಅವ್ರು ಫೋನ್ ಮಾಡಿದರು, ಹಾಗಾಗಿ ಹೋಗ್ತೀನಿ ಕೆಳಗಡೆ. ನಮ್ಮ ಮನೆಯವರು ಊಟ ಮಾಡಿಬಿಟ್ಟು ನನ್ನ ಊಟ ಮಾಡ್ಲಿಕ್ಕೆ ಕರ್ಕೊಂಡು ಹೋದರು. ಹೇಗಿದೆ ತಲೆನೋವು ಅಂತಂದರು. ಈಗ ಬೆಟರು, ಅಂದರೆ ಟ್ಯಾಬ್ಲೆಟ್ ನುಂಗಿಲ್ಲ ಅಂದರೆ ನಂಗೆ ಕಷ್ಟ ಆಗ್ತಿತ್ತು. ಈಗ ಪರವಾಗಿಲ್ಲ, ಟ್ಯಾಬ್ಲೆಟ್ ನುಂಗಿದ್ದಕ್ಕೆ ನೋವು ಕಡಿಮೆ ಆಗಿದೆ ಅಂತಂದೆ. ನೆನ್ನೆ ಬಂದಿದ್ದು ಹೋಟ್ಲಿಗೆ ಬಂದ್ವಿ. ಏನು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ರೆ ಯೂಶ್ವಲಿ ಅಲ್ಲಿ ಪರೋಟ ಮತ್ತು ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದ್ಬಿಟ್ರೆ ಏನಿರಲಿಲ್ಲ. ಸೊ ಹಾಗಾಗಿ ಒಂದು ಪರೋಟ ಎಗ್ ಬಿರಿಯಾನಿ ಆರ್ಡರ್ ಮಾಡಿದೆ. ಇಲ್ಲಿ ಏನು ಮಾಡಿದರು ಅಂದರೆ ಎಗ್ ಬಿರಿಯಾನಿ ಒಳಗಡೆ ಚಿಕನ್ ಪೀಸ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಅಂದರೆ ಕೆಲವರು ಚಿಕನ್ ತಿನ್ನಲ್ದವ್ರು ಇರ್ತಾರೆ, ಅಂಥವ್ರಿಗೆ ಈ ರೀತಿ ಮಾಡಿದರೆ ಮೋಸ. ಅದು ಆ್ಯಕ್ಚುಲಾಗಿ ಮಾಡಬಾರ್ದು. ಚಿಕನ್ ಬಿರಿಯಾನಿ ಒಳಗಡೆ ಹೆಗ್ ಹಾಕ್ಕೊಟ್ಟಿದ್ದಾರೆ ಅವರು. ನೋಡಿರಿ, ಚಿಕ್ಕ ಚಿಕ್ಕ ಪೀಸ್ ಸಿಕ್ತು ನನಗೆ. ಕೆಲವರು ಪಾಪ ವೆಜಿಟೇರಿಯನ್ ಇರ್ತಾರೆ, ಅವರು ಚಿಕನ್ನು ತಿನ್ನಲ್ಲ, ಬರೀ ಮೊಟ್ಟೆ ಅಷ್ಟೇ ತಿನ್ನೋರು ಇರ್ತಾರೆ. ಅಂಥವ್ರಿಗೆ ಹಿಂಗೆ ಮಾಡೋದು ತಪ್ಪು. ಆ್ಯಕ್ಚುಲಿ ಹಂಗೆ ಮಾಡಬಾರ್ದು. ನನಗಾಗಿದ್ದು ಎಕ್ಸ್ಪೀರಿಯೆನ್ಸ್ ಇದು. ಹಾಗೆ ಊಟ ಮುಗಿಸ್ಕೊಂಡು ರೂಮ್ಗೆ ಹೊರಟೆ. ಆ್ಯಕ್ಚುಲಿ ನಾನು ಒಬ್ಬಳೇ ಊಟ ಮಾಡೋಕ್ಕೆ ಬೇಜಾರಾಯಿತು. ಬಟ್ ಏನು ಮಾಡೋದು, ಪಾಪ ಅವ್ರಿಗೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಹಂಗೆ ಬಿಟ್ಟು ಹೋದರು. ಹೊಟ್ಟೆ ಹಸು ಕೇಳಬೇಕಲ್ಲ, ಒಬ್ಬಳೇ ಆದ್ರೂ ಊಟ ಮಾಡಲೇಬೇಕು. ಹಾಗಾಗಿ ಊಟ ಮುಗಿಸ್ಕೊಂಡು ಈಗ ರೂಮಿಗೆ ಹೋಗ್ತಾಯಿದ್ದೀನಿ. ಈಗ ಸ್ವಲ್ಪ ನಿದ್ದೆ ಬಂದರೆ ಮಲ್ಕೋತೀನಿ. ನಿದ್ದೆ ಬಂದಿಲ್ಲ ಅಂದರೆ ಹೀಗೆ ಮೊಬೈಲ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಮ್ಮ ಬಂದಂತೆ, ಸೊ ಹೊರಗೆ ಬಾ ಅಂತಂದ ಹೊರಡ್ತಿದ್ದೀನಿ. ಅವ್ರೇನು ಬರೋಕ್ಕೆ 1 ಅವರ್ ಟೈಮ್ ಐತೆ. ನನ್ನ ತಮ್ಮನ ಜೊತೆ ಹಾಗೆ ಮಾತಾಡ್ತಾ ಕೂತೆ. ಅವ್ರು 5 ಗಂಟೆಗೆ ಬರ್ತೀನಿ ಅಂತಂದಿದ್ರು. ಆ್ಯಕ್ಚುಲಿ 6 ಗಂಟೆ ಆದ್ರೂ ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಹಾಗೆ ಒಳಗಡೆ ಒಂದ್ಸರಿ ಕೂತ್ಕೊಂಡು ಹೊರಗೆ ಕೂತ್ಕೊಂಡು ವಾಕ್ ಮಾಡ್ಕೊಳ್ತಾಗೆ ಮಾತಾಡ್ತಾ ಇದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಪಕ್ಕದಲ್ಲೇ ಸುದರ್ಶನ್ ಸಿಲ್ಕ್ ಇತ್ತು. ಬಟ್ ನಾನು ಹೊರಗಡೆಯಿಂದ ಅಷ್ಟೇ ಶೂಟ್ ಮಾಡ್ಕೊಂಡೆ, ಒಳಗಡೆ ಹೋಗಲಿಲ್ಲ. ತಗೋಬೇಕಂತ ಅನಿಸ್ಲಿಲ್ಲ ನನಗೆ. ಹಾಗೆ ಸ್ಯಾಂಡ್ವಿಚ್ಚು ಮತ್ತು ಟೀ ಕಾಫಿನ ಆರ್ಡ್ರ್ ಮಾಡಿದ್ವಿ. ಅದನ್ನು ಕೂಡ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಅಷ್ಟರಲ್ಲೇ ಅವರು ಕೂಡ ಬಂದರು. ನಮ್ಮ ಮನೆಯವ್ರಿಗೆ ಇವತ್ತು ಗಿಫ್ಟ್ ಕೊಟ್ಟಿದ್ದಾರೆ, ಮೀಟಿಂಗ್ ಅಟೆಂಡ್ ಆಗಿರುತ್ತೆ ಯೂನಿಯನ್ ಕಡೆಯಿಂದ. ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಹಾಗೆ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 11:30 ತನಕ ಟೈಮ್ ಇದೆ. ಸೊ ನೋಡೋಣ, ಈಗ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗೆ ವಾಕ್ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ತುಂಬಾ ಹತ್ರ ಇತ್ತು, ಸ್ವಲ್ಪ ನಡೆದಂಗೆ ಆಗುತ್ತೆ ಅಂತಂದ್ಬಿಟ್ಟು ವಾಕ್ ಮಾಡ್ಕೊಂಡೇ ಬಂದ್ವಿ. ನನ್ನ ತಮ್ಮಂಗೆ ಈ ಥರ ಲಾಗಲ್ಲಿ ಬರೋದು ಇಷ್ಟ ಆಗಲ್ಲ. ಬಟ್ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೆ. ಬ್ಯಾಂಗ್ಳೂರಲ್ಲಿ ಕೂಡ ಫೇಮಸ್ ಆದಂಥ ಮಂತ್ರಿ ಸ್ಕ್ವೇರ್ ಮಾಲ್ ಅಂತಲೇ ಹೇಳ್ಬೋದು. ಹೊರಗಡೆಯಿಂದ ತುಂಬ ದೊಡ್ಡದಾಗಿತ್ತು. ಹಾಗೆ ಏನೋ ಆಫರ್ ನಡೀತಾ ಇತ್ತು, ಒಂದು ಪ್ರೋಗ್ರಾಮ್ ಥರ ಮಾಡ್ತಾಯಿದ್ರು. ಲೈಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. 25% ಆಫರ್ ಅಂತಂದ್ಬಿಟ್ಟು ಡಿಸ್ಪ್ಲೇ ಲೈಟು ಎಲ್ಲ ತೋರಿಸ್ತಾ ಇದ್ರು. ಹಾಗೆ ಒಳಗಡೆ ಬಂದ್ವಿ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗೆ ಈ ಥರ ಮಾಲ್ಗಳಿಗೆ ನೈಟ್ ಹೊತ್ತು ಬರೋದು ತುಂಬಾ ಇಷ್ಟ ಆಗುತ್ತೆ. ಡೇ ಹೊತ್ತು ಶಾಪಿಂಗ್ ನನಗೆ ಇಷ್ಟ ಆಗಲ್ಲ. ಸೊ ಮಕ್ಕಳಿಗೆ ಆಡೋದಕ್ಕೆ ಪ್ಲೇ ಗೇಮ್ಸ್ ಎಲ್ಲ ಇತ್ತು.
ನಾನು ನೋಡಿರೋ ಪ್ರಕಾರ ಇಲ್ಲಿ ಒಂದು 250ಗಿಂತ ಮೇಲೇ ಇದೆ ಶಾಪ್ಸ್ ಅಂತಲೇ ಅನ್ಬೋದು. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಪರವಾಗಿಲ್ಲ, ಒಂದು ಮೀಡಿಯಮ್ ಬಡ್ಜೆಟಲ್ಲಿ ತೊಗೋಬೋದು ಶಾಪಿಂಗ್ ಮಾಡಲಿಕ್ಕೆ, ಡ್ರೆಸ್ಸು ಎಲ್ಲ ತೊಗೋಬೋದು. ಹಾಗೆ ನಾನು ಒನ್ ಪೀಸ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ನನಗೆ ವಿ ನೆಕ್ಕಲ್ಲಿ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ನನ್ನ ಮಕ್ಳಿಗೆ ಮಾತ್ರ ಡೈಲಿ ಯೂಸಿಗೆ ಟೀ ಶರ್ಟ್ಸ್ನ ತೊಗೊಂಡೆ ಇಬ್ಬರಿಗೆ. ನಾನು ಎಲ್ಲಿಗೋದ್ರೂ ಅಷ್ಟೇ ನನ್ನ ಮಕ್ಳಿಗೆ ಮಾತ್ರ ಏನಾದರೂ ಒಂದು ತೊಗೋತೀನಿ, ಯಾಕಂದರೆ ಅವರು ಏನಾದರೂ ತರ್ತಾರೆ ನಮ್ಮ ಮಮ್ಮಿ ಅಂತ ಕಾಯ್ತಾ ಇರ್ತಾರೆ ನನ್ನ ಮಕ್ಕಳು, ಹಾಗಾಗಿ ಏನಾದರೂ ಒಂದು ತೊಗೋತೀನಿ. ಹಾಗೆ ಫಸ್ಟ್ ಫ್ಲೋರಿಗೆ ಬಂದೆ ನಾನು. ಇಲ್ಲಿ ನನಗೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅಂದರೆ ಬ್ರ್ಯಾಂಡ್ಸ್ ಅಲ್ವಾ, ಸೊ ಕಾಸ್ಟ್ಲಿನೇ ಇದ್ದೇ ಇರುತ್ತೆ. ಇಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ನಾವು 5 ಡಿಜಿಟ್ ಅಮೌಂಟ್ ತರಬೇಕು ಅನಿಸುತ್ತೆ. ಏನಾದರೂ ನಾವು 1 ಲ್ಯಾಕ್ ತಂದ್ವಿ ಅಂದರೆ ಒಂದು 3 to 4 ಐಟಮ್ಸ್ ತೊಗೊಂಡೋಗ್ಬೋದು ಅಷ್ಟೇ. ಇಲ್ಲಿ ಅಷ್ಟು ಎಕ್ಸ್ಪೆನ್ಸಿವು. ನಾವು ಗಾಗಲ್ ನೋಡೋಣ ಅಂತ ಬಂದ್ವಿ, ಇಲ್ಲಿ 40,000, 50,000, 9,000 ಈ ಥರ ಇತ್ತು. ಸೊ ಇಲ್ಲಿಗೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಅಮೌಂಟ್ ಇಟ್ಕೊಂಡು ಬರಬೇಕು. ಇಲ್ಲಾಂದರೆ ಹಾಗೇ ಮಾಲ್ನ ಸುತ್ತಾಡ್ಕೊಂಡು ನೋಡಿಕೊಂಡು ಹೋಗಬೇಕಾಗತ್ತೆ. ಹಾಗೆ ನಾನೊಂದು ಕಾಜಲ್ ನೋಡಿದೆ, ನನಗೆ ವಾಟರ್ ಪ್ರೂಫ್ ಕಾಜಲ್ ಬೇಕಾಗಿತ್ತು, ನಂದು ಹಾಳಾಗಿತ್ತು, ಹಾಗಾಗಿ ಒಂದು ಕಾಜಲ್ ಒಂದು ತೊಗೊಂಡೆ. ಏನಾದರೂ ಮತ್ತೇನಾದರೂ ತಗೋ ಅಂತ ಅಂದರು ನಮ್ಮ ಮನೆಯವರು. ಬಟ್ ನನಗೆ ಏನೂ ತೊಗೋಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ. ಇಷ್ಟ ಆಗಿದ್ರೆ ಮೇ ಬಿ ನಾನು ಎಷ್ಟಾದರೂ ತೊಗೋತಾ ಇದ್ದೆ, ಬಟ್ ಅದು ನನಗೆ ಯಾಕೋ ಯಾವ್ದು ತೊಗೋಬೇಕು ಅಂತ ನನಗೆ ಮನಸ್ಸಿಗೆ ಇಷ್ಟ ಆಗೋವಂಥ ಐಟಮ್ಸ್ ಏನೂ ಸಿಗಲಿಲ್ಲ ಅಲ್ಲಿ. ಜಸ್ಟ್ ಹಾಗೆ ಎಲ್ಲ ನೋಡಿದೆ, ಬ್ಯಾಗ್ಸು ಎಲ್ಲ ನೋಡಿದೆ, ಅದು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಈ ಬ್ಯಾಗ್ಸ್ ಎಲ್ಲ ನನಗೆ ಒಂದೇ ಥರ ಬ್ರ್ಯಾಂಡ್ಸ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ಚೇಂಜ್ ಮಾಡ್ತಾ ಇರ್ಬೇಕು. ನನಗೆ ಒಂದೇ ಕಾಸ್ಟ್ಲಿ ಬ್ಯಾಗ್ ತೊಗೊಂಡ್ವಿ ಅಂದರೆ ಅದನ್ನೇ ಯೂಸ್ ಮಾಡೋದಕ್ಕೆ ಬೋರ್ ಅನಿಸ್ಬಿಡುತ್ತೆ, ಹಾಗಾಗಿ ನಾನು ಬ್ಯಾಗ್ನ ತೊಗೊಳ್ಲಿಲ್ಲ. ವಾಚು, ಫಾಸಿಲ್ ವಾಚ್ ತೊಗೋಬೇಕು ಅಂತ ತುಂಬ ದಿನದ ಆಸೆ ಇದೆ ನನಗೆ, ಬಟ್ ಒಂದು ದಿನ ತೊಗೋತೀನಿ. ಗೋಲ್ಡಲ್ಲೇ ಬೇಕು ಅಂತ ಅಂದ್ಕೊಂಡೆ, ಗೋಲ್ಡಲ್ಲೇ, ಬಟ್ ಅದು ಕಲೆಕ್ಷನ್ಸ್ ಅಷ್ಟು ಇರಲಿಲ್ಲ, ನನಗಿಷ್ಟ ಆಗೋ ಕಲೆಕ್ಷನ್ಸ್ ಇರಲಿಲ್ಲ, ಹಾಗಾಗಿ ನೋಡಿಬಿಟ್ಟು ಹಾಗೆ ಜಸ್ಟ್ ಬಂದೆ. ಬೇಗನೆ ಹಾಳಾಗ್ತದೆ ಅಲ್ಲ. ಇಲ್ಲಿ KFC ತಿನ್ನೋಣ ಅಂತ ಬಂದಿದ್ದೀವಿ, ಮಾಡೋಕ್ಕೆ ಹೋಗಿದ್ದಾರೆ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ಬೇರೆ ಏನೂ ಶಾಪಿಂಗ್ ಮಾಡ್ಬೇಕು ಅನಿಸಿಲ್ಲ ನನಗಿಲ್ಲಿ, ಅದಕ್ಕೆ ಸೊ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ರೈಸು, KFC, ಮಂತ್ರಿ ಮಾಲ್ದು ಶಾಪಿಂಗ್ ಏನು ಮಾಡಲಿಲ್ಲ ನಾನು, ಜಸ್ಟ್ KFC ಒಂದು ತಿನ್ಕೊಂಡು ಬಂದ್ವಿ ಹೊರಗಡೆ, ಚೆನ್ನಾಗಿತ್ತು ಮಾಲ್. ಕಿರೀಟ ಒಂದು ತೊಗೊಂಡು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ನನ್ನ ತಮ್ಮಗೆ ಹಾಗೆ ಹೋಗು ಅಂದೆ, ಇಲ್ಲ ಬಿಟ್ಟು ಹೋಗ್ತೀನಿ ಅಂತ ಬಂದ. ನಮ್ಮನ್ನು ಸ್ಟೇಷನ್ ತನಕ ಬಿಟ್ಟು ಸ್ವಲ್ಪ ಹೊತ್ತು ಕೂತು ಅವನು ಕೂಡ ಹೊರಟ. ಬ್ಯಾಂಗ್ಳೂರಿಗೆ ಬಂದಿದ್ದು ಕೆಲಸ ಆಯಿತು. 11:30 ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ಟ್ರೈನ್ ಬುಕ್ ಮಾಡಿದ್ವಿ ಆ್ಯಕ್ಚುಲಿ, ಅದು 2 hour ಲೇಟ್ ಅಂತ ಮೆಸೇಜ್ ಬಂದಿದೆ. 1:30ಗೆ ಬರುತ್ತಂತೆ. ಅದು ಬರೋದು ಯಾವಾಗ, ನಾವು ನಿದ್ದೆ ಮಾಡೋದು ಯಾವಾಗ, ಬೆಳಗ್ಗೆ ಬೇರೆ ಅವ್ರು ಡ್ಯೂಟಿ ಹೋಗಬೇಕು, ನಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ರಿಷಿ ಮತ್ತು ಅಶ್ವಿನ ಇಬ್ಬರೂ ಚಿಕ್ಕಚಾಜೂರಿಂದ ಪಿಕಪ್ ಮಾಡಿಕೊಂಡು ನಾವು ರಾಣೆಬೆನ್ನೂರಿಗೆ ಹೋಗಿ ರಾಣೆಬೆನ್ನೂರಿಂದ ಶಿರಾಳಕೊಪ್ಪ ಹೋಗಬೇಕು. ಸೊ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.